ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ 3740 ಕೋಟಿ ರೂಪಾಯಿ. ಸಚಿವ ಸಂಪುಟದಲ್ಲಿ ಹಲವು ವಿಷಯಗಳ ಸಂಬಂಧ ನಿರ್ಣಯ. ಆಲಮಟ್ಟಿ ಅಣೆಕಟ್ಟು ಎತ್ತರ ಹೆಚ್ಚಳಕ್ಕೆ ಬದ್ಧ. ಸಿಎಂ ಡಿಸಿಎಂ ಘೋಷಣೆ. ನಾಡಿದ್ದು ಕೃಷ್ಣಾ ತೀರದ ಜನಪ್ರತಿನಿಧಿಗಳ ಜೊತೆ ಸರ್ಕಾರ ಸಭೆ. ನರೇಗಾ ಹಣದುಬ್ಬರಕ್ಕೆ ತಕ್ಕಂತೆ ಕೂಲಿ. ಕಾರ್ಮಿಕರ ಕೂಲಿ ಹೆಚ್ಚಳಕ್ಕೆ ಸಂಸದೀಯ ಸ್ಥಾಯಿ ಸಮಿತಿ ಶಿಫಾರಸು. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್. ವಿಜೇತರಿಗೆ 1 ಲಕ್ಷ ರೂಪಾಯಿ ಬಹುಮಾನ. 4 ರಾಜ್ಯಗಳ 17 ವಿಶ್ವವಿದ್ಯಾಲಯಗಳು ಭಾಗಿ. ಇಂದಿನಿಂದ ಬ್ರಿಸ್ಬೇನ್ ಟೆಸ್ಟ್. ಬಾರ್ಡರ್ ಗವಾಸ್ಕರ್ ಸರಣಿಯ 3ನೇ ಪಂದ್ಯ. ಕಳೆದ ಮ್ಯಾಚ್ನಲ್ಲಿ ಸೋಲುಂಡ ಭಾರತಕ್ಕೆ ಗೆಲ್ಲುವ ಒತ್ತಡ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಏಕತೆಯ ಮಹಾಯಜ್ಞ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಬಗ್ಗೆ ಮೋದಿ ವರ್ಣನೆ. ಮಂಗಳೂರಿನಿಂದ ಸಿಂಗಾಪುರಕ್ಕೆ ನೇರ ವಿಮಾನ. ಪ್ರಥಮ ಬಾರಿಗೆ ಗಲ್ಫೇತರ ರಾಷ್ಟ್ರಕ್ಕೆ ಹಾರಾಟ. ಆಗ್ನೇಯ ಏಷ್ಯಾ ಜೊತೆ ಕರಾವಳಿ ಸಂಪರ್ಕ. ರಾಜ ಕಾಲುವೆಗಳ ಅಭಿವೃದ್ಧಿಗೆ ವಿಶ್ವ ಬ್ಯಾಂಕ್ ನೆರವು. 3,000 ಕೋಟಿ ರೂಪಾಯಿ ವ್ಯಯಿಸಲು ನಿರ್ಧಾರ. ಒಳಚರಂಡಿ ವ್ಯವಸ್ಥೆ ಸುಧಾರಣೆಗೆ 1,000 ಕೋಟಿ ರೂಪಾಯಿ. ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ, ಕ್ಯಾನ್ಸರ್ ಕಣನಾಶಕ. ತಜ್ಞರ ಸಂಶೋಧನೆ. ನಿಟ್ಟೆ ವಿಶ್ವವಿದ್ಯಾಲಯದ ತಜ್ಞರಿಂದ 3 ಹಂತಗಳ ಅಧ್ಯಯನ ಪೂರ್ಣ. ಮೀನು, ನೊಣ, ಕ್ಯಾನ್ಸರ್ ಕಣಗಳ ಮೇಲೆ ಅಧ್ಯಯನ. ಗುಕೇಶ್ಗೆ ಅಭಿನಂದನೆಗಳ ಮಹಾಪೂರ. ರಾಜ್ಯಸಭೆ, ಲೋಕಸಭೆ, ಭಾರತ ಕ್ರಿಕೆಟ್ ತಂಡ ದಿಗ್ಗಜರಿಂದ ಶ್ಲಾಘನೆ.